ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗರ ಘೋಷಣೆ ಕೂಗಿದ್ದು ದೃಢ ಆದ ಬೆನ್ನಲ್ಲೇ ಈಗ ಅವರ ಕಚೇರಿ ಇದೆಯಲ್ಲ ಅಲ್ಲಿ ಬಿಕೋ ಅನ್ನುವಂತಹ ಸಿಚುವೇಶನ್. ನಿನ್ನೆಯಿಂದ ಕೂಡ ಯಾರು ಅಲ್ಲಿ ತಲೆ ಹಾಕಿ ಕೂಡ ಮಲಗ್ತಾ ಇಲ್ಲ. ನಾಸಿರ್ ಹುಸೇನ್ ಬೆಂಬಲಿಗರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪಾಕ್ ಪರ ಘೋಷಣೆ ದೃಢ ಆಗ್ತಾ ಇದ್ದ ಹಾಗೆ ಕಚೇರಿಗೆ ಬೀಗ ಹಾಕೋ ಕೆಲಸ ಆಗಿದೆ. ಪಾಪ ಒಂದ್ 3-4 ದಿವಸದಿಂದ ಲೋಕಲ್ ಜೇಮ್ಸ್ ಬಾಂಡ್ಗಳೆಲ್ಲ ನಾಸಿರ್ ಹುಸೇನ್ ಬೆಂಬಲಿಗರ ಪರವಾಗಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈಗ ಅವ್ರಿಗೆಲ್ಲ ಮುಖಭಂಗ ಅಲ್ವಾ, ಸೊ ಯಾರು ಓಡಾಡ್ತಾ ಇಲ್ಲ ಕಚೇರಿ ಹತ್ರ. ಇದರ ಪರಿಣಾಮ ಬೀಗ ಹಾಕೋ ಕೆಲಸ ಕೂಡ ಕಚೇರಿಗೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿನ RT ನಗರದಲ್ಲಿರುವಂತಹ ನಾಸಿರ್ ಹುಸೇನ್ ಕಚೇರಿಗೆ ಬೀಗ ಹಾಕಲಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ್ದು ದೃಢ ಆಗ್ತಾ ಇದ್ದ ಹಾಗೆ ಅಲ್ಲಿ ಬಿಕೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಸಿರ್ ಹುಸೇನ್ ಅವರ ಕಚೇರಿಯಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಬಲಿಗರಿಗೆಲ್ಲರಿಗೂ ಕೂಡ ಇದು ಮೇಜರ್ ಸೆಟ್ ಬ್ಯಾಕ್ ಆಗಿರೋದ್ರಿಂದ ಯಾರು ಮುಖ ಮಾಡ್ತಾ ಇಲ್ಲ. ಆಮೇಲೆ ತುಂಬಾ ವಿದ್ರೋಹದ ಹೇಳಿಕೆ ಇದು. ಶತ್ರು ರಾಷ್ಟ್ರದ ಪರ ಘೋಷಣೆ ಕೂಗಿದ್ದು ನಿಜ ಅಂತ ಸರ್ಕಾರನೇ ಒಪ್ಕೊಂಡ ಮೇಲೆ ಇದಕ್ಕಿಂತ ಇನ್ಯಾವುದು ಮುಜುಗರ ತರುತ್ತೆ, ಇದಕ್ಕಿಂತ ಯಾವುದು ಅವಮಾನವನ್ನು ತರಕ್ಕೆ ಸಾಧ್ಯ ಹೇಳಿ. ಸೊ ಅದರ ಎಫೆಕ್ಟ್ ಅನ್ನ ನಾವು ಕಚೇರಿ ಮುಂದೆ ನೋಡ್ತಾ ಇದೀವಿ. ಸಂದರ್ಭದಲ್ಲಿ ವಿಧಾನಸೌಧದ ಪಡಸಾಲೆಯಲ್ಲಿ ವಿಜಯೋತ್ಸವ ಆಚರಿಸಬೇಕಾದ್ರೆ ಗೆದ್ದಿರುವಂತ ಅಭ್ಯರ್ಥಿ ಪರವಾಗಿ ಘೋಷಣೆಗಳನ್ನ ಕೂಗೋದ್ರ ಜೊತೆಗೆ ಪಾಕಿಸ್ತಾನಕ್ಕೂ ಸಹ ಘೋಷಣೆ ಕೂಗಿದ್ರು. ಈ ಸಂಬಂಧ ಅದು ದೃಢಪಟ್ಟ ಕಾರಣಕ್ಕೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ರಾಜ್ಯಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಏನಿದ್ರು 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ರಾಜ್ಯಸಭಾ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ವಿಧಾನಸೌಧದಲ್ಲಿ. ಈ ಸಂದರ್ಭದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಸೈಯದ್ ಹುಸೇನ್ ಜೊತೆ ಇದ್ದಂತಹ ಕೆಲ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿರ್ತಾರೆ. ಈ ಸಂಬಂಧ ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಪ್ರಸಾರ ಆಗುತ್ತೆ. ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ. ಅಲ್ಲಿ ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿಲ್ಲ, ಅವರು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು. ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. FSILಗೆ ವರದಿನ ಕಳಿಸ್ತೀವಿ, ಆಡಿಯೋನ ಕಳಿಸ್ತೀವಿ, ಆಡಿಯೋದಲ್ಲಿ ದೃಢಪಟ್ಟರೆ ನಾವು ಆಕ್ಷನ್ ತಗೋತೀವಿ ಅಂತ ಸರ್ಕಾರ ಹೇಳಿತ್ತು. ಈ ನಡುವೆ ಸಾಕಷ್ಟು ಸಚಿವರು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿಲ್ಲ ಅನ್ನುವಂತಹ ಒಂದು ಸಮರ್ಥನೆ ಕೂಡ ಮಾಡಿಕೊಂಡ್ರು. ಈಗ ನಿನ್ನೆ 3 ಜನ ಏನು ಆರೋಪಿಗಳಿದ್ದಾರೆ ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿರೋದು ದೃಢಪಟ್ಟ ಕಾರಣಕ್ಕೆ FSIL ವರದಿಯಲ್ಲಿ ದೃಢವಾದ ಹಿನ್ನೆಲೆಯಲ್ಲಿ 3 ಜನನ ವಿಧಾನಸೌಧ ಪೊಲೀಸರು ಬಂದು ಈಗ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಈ 3 ಜನ ಬಂಧನ ಆಗ್ತಿದ್ದಾಗೇನೆ RT ನಗರದಲ್ಲಿರುವಂತಹ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಅವರ ಕಚೇರಿ ಏನಿದೆ, ಕಚೇರಿಯ ದೃಶ್ಯಗಳನ್ನ ನೋಡ್ತಿದ್ದೀರಾ. ಕಚೇರಿ ನಿನ್ನೆ ಸಂಜೆಯಿಂದನೂ ಸಹ ಕ್ಲೋಸ್ ಆಗಿರುವಂತದ್ದು. ಎಂದಿನಂತೆ ಬೆಳಿಗ್ಗೆ 9 ಗಂಟೆ ಕಚೇರಿ ಓಪನ್ ಆಗ್ತಿತ್ತು. ಸ್ಥಳೀಯದಲ್ಲಿ ಇಲ್ಲೇ ಮನೆ ಇರುವಂತ ನಾಸಿರ್ ಹುಸೇನ್ ಇಲ್ಲಿ ಬಂದು ಕೂತ್ಕೋತಿದ್ರು. ಮತ್ತೆ ಸಾಕಷ್ಟು ಬೆಂಬಲಿಗರು ಮತ್ತು ಕ್ಷೇತ್ರದ ಜನ ಬಂದು ಇವರ ಬಳಿ ತಮ್ಮ ಕಷ್ಟಗಳನ್ನ ಹೇಳ್ಕೊತಿದ್ರು, ಅಹವಾಲುಗಳನ್ನ ಹೇಳ್ಕೊತಿದ್ರು. ಆದ್ರೆ ನಿನ್ನೆ ಪ್ರಕರಣ ದೃಢಪಟ್ಟ ಕಾರಣಕ್ಕೆ 3 ಜನ ಬಂಧನ ಆಗ್ತಿದ್ದಾಗೇನೆ ನಾಸಿರ್ ಹುಸೇನ್ ಏನಿದ್ದಾರೆ ಅವರ ಕಚೇರಿಗೆ ಬೀಗ ಹಾಕಿರುವಂತದ್ದು. ಯಾವ ಒಬ್ಬ ಬೆಂಬಲಿಗರು ಸಹ ಇಲ್ಲಿ ಕಾಣಿಸ್ತಿಲ್ಲ. ಖುದ್ದು ನಾಸಿರ್ ಹುಸೇನ್ ಕೂಡ ಈಗ ಕಚೇರಿಗೆ ಬಂದಿಲ್ಲ. ಇಲ್ಲಿಂದ ಕೂಗಳತೆ ದೂರದಲ್ಲೇ ಅವರ ನಿವಾಸ ಕೂಡ ಇದೆ, ನಿವಾಸದಲ್ಲೂ ಅವರು ಇಲ್ಲ ಅನ್ನುವಂಥ ಮಾಹಿತಿ. RT ನಗರದಲ್ಲಿ ಪ್ರತಿ ದಿವಸ ಇಲ್ಲೇ ಕಚೇರಿಯಲ್ಲಿ ಕಾಣಿಸ್ಕೊಳ್ಳೋರು, ಕಚೇರಿಯಲ್ಲಿ ಅವರಿಲ್ಲ ಅಂದ್ರೂ ಅವರ ಬೆಂಬಲಿಗರು ಮತ್ತು ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು ಇರ್ತಿದ್ರು. ಆದರೆ ಈಗ ಯಾರೂ ಕಾಣಿಸ್ತಿಲ್ಲ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಹ ಅವರ ಬೆಂಬಲಿಗರೇ ಕೂಗಿರುವುದು ದೃಢಪಟ್ಟ ಕಾರಣಕ್ಕೆ ಕಚೇರಿ ಬಳಿ ಬಂದು ಏನಾದರೂ ಕೇಳ್ಬೋದು ಅನ್ನೋ ಕಾರಣಕ್ಕೆ ಅಥವಾ ಏನಾದರೂ ಅನಾಹುತ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಈಗ ಎಲ್ಲೂ ಕಾಣಿಸದೇ ಇರುವಂಥದ್ದು. ಯಾವ ಮಾಧ್ಯಮಗಳ ಮುಂದೆನೂ ಕಾಣಿಸ್ತಿಲ್ಲ. ಸದ್ಯ ಅವರ ಕಚೇರಿ ಬೀಗ ಹಾಕಿದೆ, ಕಚೇರಿ ಬಳಿ ಯಾರು ಕೂಡ ಬರ್ದೇ ಇರೋದು ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.